ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಗೈಸ್, ಈಗ ಟೈಮ್ ಬಂದು 6 ಗಂಟೆ. ಬಟ್ ನಾನು 4:15 ಎದ್ದು ಎಡಿಟಿಂಗ್ ಮಾಡ್ತಾ ಇಲ್ಲೇ ಮಲ್ಕೊಂಡು ಒದ್ದಾಡ್ತಾ ಇದ್ದೀನಿ. ಸ್ವಲ್ಪ ನಿದ್ದೆ ಮಾಡೋದು, ಸ್ವಲ್ಪ ಎಡಿಟಿಂಗ್ ಮಾಡೋದು. ಇವಾಗ 6 ಗಂಟೆ, ಎಲ್ಲರೂ ಎದ್ದು ಬಂದಿದ್ದಾರೆ. ನಮ್ಮ ದಕ್ಷನು ನಂತರ ಅವನಿಗೂ ನಿದ್ದೆ ಬರಲ್ಲ. ಅವನು ಎದ್ದು ಬಿಸ್ಕೆಟ್ ತಿಂದು ಬಂದ ನೋಡಿ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾನಿವತ್ತು ಅಂಕೋಲಾಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಕಂಡುಬಿಡ್ತಾ ಇರ್ತಿದ್ದೆ. ಸ್ವಲ್ಪ ಅದ್ರಲ್ಲಿ ಮಿಸ್ ಆಗೋಯ್ತು. ಅದಕ್ಕೆ ಗೈಸ್, ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಫುಲ್ ಎಲ್ಲ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಹೊರಟಿದ್ದೆ. ಇನ್ನೇನು ಮನೆಯಿಂದ ಹೊರಗೆ ಕಾಲಿಡಬೇಕು, ಕ್ಯಾನ್ಸಲ್ ಆಗೋಯ್ತು. ಇಲ್ಲಾಂದರೆ ಇವತ್ತು ಅಂಕೋಲಾದಲ್ಲಿ ಇರ್ತಾಯಿದ್ದೆ. ಇವಾಗ ಮನೆಗೆ ಹೋಗಿ ರೂಮ್ನೆಲ್ಲ ಕ್ಲೀನ್ ಮಾಡಿ, ಮನೆ ಕ್ಲೀನ್ ಮಾಡಿ, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇವತ್ತು ಗುರುವಾರ ಮಾಡ್ಬೋದಿತ್ತು. ಮಿಸ್ ಆಯಿತು. ತುಂಬ ಯೋಚನೆ ಮಾಡೋದು ಬೇಡ. ಬಿಸಿ ಬಿಸಿ ಕಾಫಿ ಕುಡಿಯೋಣ. ಈಗಿನ್ನೂ ಎತ್ತಿದ್ದೀವಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಲ್ವಾ. ನನಗೆ ಫಂಕ್ಷನ್ಸ್ಗಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ರಿಲೇಟಿವ್ಸ್ಗಳ ಫಂಕ್ಷನ್ಸ್ಗೆ ಹೋಗಬೇಕು ಅಂದ್ರೂ ತುಂಬ ಇಷ್ಟ ಆಗುತ್ತೆ. ಸೊ ಹೀಗೇ ನಮ್ಮ ಅಂಕೋಲಾದಲ್ಲಿ ಒಬ್ಬರು ಮನೆ ಫಂಕ್ಷನ್ ಇತ್ತು, ಹೌಸ್ ವಾರ್ಮಿಂಗ್ ಫಂಕ್ಷನ್ ಇತ್ತು. ಸೊ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಚಿಂಟೆ ಅವ್ರ ಅಜ್ಜಿ ನನಗೆ ಫೋನ್ ಮಾಡಿ ಕರೆದಿದ್ರು. ಸೊ ನಾನು ಹೊರಟಿದ್ದೆ. ಬಟ್ ಅಷ್ಟರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಬಂದು ಎಲ್ಲ ಮಿಸ್ ಆಗೋಯ್ತು. ನಮ್ಮ ದಕ್ಷ ನೋಡಿ ಗೈಸ್, ಆಟ ಸಾಮಾನೆಲ್ಲ ಆಟ ಆಡ್ತಾವನೆ, ಸ್ಪೈಡರ್ ಮ್ಯಾನ್ ಇಟ್ಕೊಬಂದವನೆ, ನಿಮಗೆಲ್ಲ ತೋರಿಸ್ತಾವನೆ ನೋಡಿ ಅಂತ. ಅವನಿಗಂತೂ ಸ್ಪೈಡರ್ ಮ್ಯಾನ್ ಅಂದರೂ ತುಂಬ ಇಷ್ಟ. ಸೊ ನೋಡಿ, ಬೆಂಗಳೂರಿಂದ ತೊಗೊಬಂದಿದ್ದಾನೆ ಈಗ ಅವನು ಇದನ್ನು. ನಮ್ಮನೆ ಇರೋದು ವುಡನ್ ಸೋಫಾ ಸೆಟ್ಸ್ ಅಲ್ಲ. ಸೊ ನಮ್ಮಮ್ಮಗೆ ಏನದು ಎಲ್ ಶೇಪ್ ಇರೋ ಥರದ್ದೆಲ್ಲ ಸೋಫಾ ಸೆಟ್ ಬೇಕಂತೆ. ನಾನು ಯಾವ ಥರ ತಗೊಳಕ್ಕಲ್ಲ ಅಂತ ಹೇಳಿದ್ದೀನ, ಆಡ್ಬಿಡ ನಿನ್ನ ಇವನೇ ಎಲ್ಲರಿಗಿನ ಒಳ್ಳನೂರಿ ಗುಡ್ ಮಗ. ನೋಡ್ ನನ್ನ ಬಗ್ಗೆ ಅವ್ರ ಅಮ್ಮನ ಚಾಡಿ ಹೇಳ್ತಾನೆ, ಅಪ್ಪಾಜಿ ಬೇಡ ಅಂತೂ ತೋದ್ ಮ್ಯಾಕೆ ಕೊಡುತ್ತೆ. ಗುಡ್ ಹಾಕ್ಸಕ್ಕಂದ್ರೆ ಇವನು ತಪ್ಪು ಕೊಡು. ಇವಳು ಅಂಡಮಾನು, ಅವ್ನು ನಿಕೋಬಾರು. ನಾನು ದೊಡ್ಡಣ್ಣ, ನನ್ನ ಮಗ ಚಿಕ್ಕಣ್ಣ. ನೋಡಿ ಗೈಸ್, ನನ್ನ ಕಾಲು ಬೆಟ್ಟದ ಕಾಲಂತೆ. ಮಾ ಎಂತೆಂತ ಡುಮ್ಮುಗಿರೋರೇ ಹಾಕೋತಾರೆ. ನಾನೀಗ ನಾನು ಡುಮ್ಮಿ ಅಂತ ಅನ್ಕೊಳ್ಳೋದೇ ಇಲ್ಲ. ಸ್ಲಿಮ್ ಹಾ, ನಾನು ಡುಮ್ಮನೇನಮ್ಮ. ಅವನು ಅಮ್ಮಮ್ಮ ಬಗ್ಗೆ ಅನ್ಕೊಂಡಿದ್ದಾನೆ, ಚಿಕ್ಕಿ ಬಗ್ಗೆ ಅಮ್ಮ ಇವ್ರು ಹೇಳ್ತಾ ಇರೋದು. ಗೊತ್ತಾ, ನಾನು ಚಿಕ್ಕ ಇದ್ದಾಗಿಂದನು, ನಂಗೆ ಬುದ್ಧಿ ಬಂದಾಗಿಂದ 3ನೇ ಕ್ಲಾಸಿಂದ, ನನಗೆ ಊರಿಗೆ ಬಂದಮೇಲೆ ಸ್ವಲ್ಪ ಬುದ್ಧಿ ಬಂದಿರೋದು. ಅವಾಗಿಂದನೂ ನನ್ನ ಮೈಂಡಲ್ಲಿ ಇವರು ಡುಮ್ಮಿ 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 ಅನ್ನೋ ತುಂಬಿಟ್ಟು ಒಂದು ಬರ್ಮೋಡ ಹಾಕೋಕೆ ಬಿಡ್ತಾ ಇರಲಿಲ್ಲ, ಒಂದು ಫ್ರಾಕ್ ಹಾಕೋಕೆ ಬಿಡ್ತಾ ಇರಲಿಲ್ಲ. ಅಯ್ಯೋ ಅಲ್ಲಿ ಕಾಲು ಕಾಣುತ್ತೆ, ಇಲ್ಲಿ ಕಾಲು ಕಾಣುತ್ತೆ, ಅಯ್ಯೋ ಕಾಲು ನೋಡು. ಅಯ್ಯೋ ಗೈಸ್, ಅದೇನೂ ಅಲ್ವೇ ಅಲ್ಲ. ನಾನು ಎಷ್ಟು ಸ್ಲಿಮ್ ಆಗಿದ್ದೆ ಗೊತ್ತಾ, ಒಂಟೆ ಥರ ಇದ್ದೆ. ಆದರೂ ನಮ್ಮಮ್ಮ ಇವಳು ಇದ್ದಾಳಲ್ಲ ನಮ್ಮನೆ, ಇವಳಿಗೆ ಕಂಪೇರ್ ಮಾಡಿಕೊಂಡು ಅಯ್ಯೋ ಡುಮ್ಮಿ ಡುಮ್ಮಿ, ನೀನು ಹಿಂಗೆ ಹಾಕ್ಬೇಡ, ಕಣ್ಣು ಬೀಳುತ್ತೆ, ಕಣ್ಣು ತಗೊಳುತ್ತೆ, ಎಲ್ಲ ನಿನ್ನೆ ನೋಡ್ತಾರೆ ಅಂದ್ಬಿಟ್ಟು ನನಗೆ ಒಂದು ಒಳ್ಳೆ ಡ್ರೆಸ್ಸು ಹಾಕ್ಸಿಲ್ಲ. 24 ತಾಸು ಫುಲ್ ಆಮ್ ಶರ್ಟು, ಫುಲ್ ಆಮ್ ಪ್ಯಾಂಟು, ಹಿಂಗೆ ತಳ್ಳಿಬಿಟ್ರು ನನ್ನನ್ನು.
ನನ್ನ ಪಿ ಯು ಸಿಗೆ ಬರಲಿ ಆಗಲೂ ಡುಮ್ಮಿ ಅಂತಾರೆ. ಎಷ್ಟು ಬೇಕಾದ್ರೆ ನೋಡಿ, ನೀವು ಅದು ಫೋಟೋ ಹಾಕ್ತೀನಿ. ಒಳ್ಳೆ ಒಳ್ಳೆ ಸ್ಕಿನ್ನಿ ಥರ ಇದ್ದೀನಿ, ನೋಡಿದ್ರೆ ಇವರು ಡುಮ್ಮಿ ಅಂತಾರೆ. ಅಯ್ಯೋ ದೇವ, ಮುಂಚೆಯಿಂದ ನನಗೆ ಹಿಂಗೆ ಫಾಲ್ಸಾಗಿ ಎಲ್ಲ ತುಂಬಿ ನನಗೆ ಇವರು ಹಾಳು ಮಾಡಿಬಿಟ್ರು. ಈಗ ಹಂಗಲ್ಲ ಗೈಸ್, ಈಗ ನನಗೆ ಏನು ಇಷ್ಟ ಆಗುತ್ತೆ ನಾನು ಹಾಕೋತೀನಿ. ಬಟ್ ಅನಿಸುತ್ತೆ ಇವ್ರು ನನಗನ್ನ ಫ್ಯಾಷನ್ ಮಾಡೋಕ್ಕೆ ಬಿಡಲಿಲ್ಲ, ಡುಮ್ಮಿ ಅಂದ್ಕೊಂಡು. ನಿಜ ಗೈಸ್, ನಿಜ. ಅಮ್ಮ, ನಿನ್ನ ಮೇಲೆ ಎಲ್ಲ ಅಲಿಗೇಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಹುಷಾರಾಗಿರು. ಎಲ್ಲ ಒಂದ್ ತಮ್ಮನಿಕ ಅಂದ್ಬಿಡಿ. ಇನ್ನೆಲ್ಲ ಅಲ್ಲ ಹಾಕೊಂಡು ಮನೆ ಕಳ್ರ ಅದೇ ಸುಲ್ಬೇಕಂತ. ಯಾಕಪ್ಪ ತಕ್ಷಣ ನಾನು ಏನು ಹೇಳಿರೋದು ನಿಮಗೆ? ಗೈಸ್, ಪ್ಲಮ್ ಕೇಕ್. ಗೈಸ್, ಪ್ಲಮ್ ಕೇಕ್. ಏನಾಯ್ತಪ್ಪ? ಎಲ್ಲಿಂದ ಬಂತು? ಹೋಗುದು ಬಿಡು. ಎಲ್ಲಿಂದ ಬಂತು? ಗೈಸ್, ಬೇಕಾ ಪ್ಲಮ್ ಕೇಕ್? ತಿಂತಾ ಇದ್ದೀನಿ ನೋಡಿ. ಅವರೆಲ್ಲ ಎಳ್ನೀರು ಕುಡಿದ್ರೆ ನಾನು ಪ್ಲಮ್ ಕೇಕ್ ತಿಂತೀನಿ. ಗೈಸ್, ನಾನೀಗ ನಮ್ಮನೆ ಮೇಲ್ಗಡೆಗೆ ಹೋಗ್ತಾ ಇದ್ದೀನಿ. ನಮ್ಮನೆ ಯಾವುದೋ ಒಂದು ನಲ್ಲಿ ಸ್ವಲ್ಪ ಲೂಸ್ ಕನೆಕ್ಷನ್ ಇದೆಯಂತೆ. ಅದು ನಮ್ಮಪ್ಪ ನನ್ನ ಮಕ್ಕಳು ಬಂದಾಗ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟು ದಿನ ಆಯಿತು. ನಮ್ಮಮ್ಮ ಇವತ್ತು ಚೆನ್ನಾಗಿ ಕ್ಲಾಸ್ ತೊಗೊಂಡು ನಮ್ಮಪ್ಪಗೆ ಈಗ ಮಾಡಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಅಪ್ಪಂಗೋಸ್ಕರ ಈಗ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಾನೇ ಬರೀಕ ಬಕ್ರ ಗೈಸ್. ಈಗ ನಾನೇ ಮೇಲೆ ಹತ್ತಬೇಕು, 4ನೇ ಫ್ಲೋರ್ ಹತ್ತಬೇಕು. ನಾನು ಮೊದಲೇ ಸೋಮಾರಿ, ನಮ್ಮಪ್ಪ ನನಗಿಂತ ಸೋಮಾರಿ ಅಂತ ಹೇಳಲ್ವಾ ನೋಡಿ, ನನ್ನೇ ಕಳಿಸ್ತಾವ್ರೆ. ಅಮ್ಮ ಬಂದೆ ಗೈಸ್, ಇನ್ನೂ ಒಂದು ಫ್ಲೋರ್ ಹತ್ತಬೇಕು. ನಾನಿವಾಗ ಈ ವಾಲ್ನ ಸ್ಟಾಪ್ ಮಾಡಬೇಕು. ಹೇಗೂ ಬಂದಿದ್ದೆ ಅಲ್ಲ, ಅಲ್ಲಿ ಒಂದು ಗಿಡ ಬೆಳ್ಕೊಂಡಿತ್ತು, ಸೊ ಅದನ್ನು ತೆಗೆದೆ. ಬನ್ನಿ ಹೋಗೋಣ ಈಗ. ನಾನೇ ಹೋಗಿದ್ದೆ, ನನಗೆ ಜಾಗ ನನಗೆ ಗೊತ್ತು ಶಾಂಪು ಆದ್ರೆ ವೇಸ್ಟ್. ಗೈಸ್, ಟೀ ಶಾಂಪೂನಲ್ಲಿ ಹೋಗಲ್ಲ ಅದು. ಟೀ ಕುಡಿಯೋಣ. ಏ ನೀನು ನಿನ್ನ ಮಗ ಟೈಮಿಗೆ ತಗೊಳ್ರಪ್ಪ. Hey guys, did you see the fight that was happening that time? No, they have not seen. I have not opened the camera that time. Why? Why didn't you let us see? Guys, ಅಲ್ಲಿಂದ ಮಾತಾಡ್ಬೇಕಾದ್ರೆ ಈಗ ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳ. ಗೈಸ್, ನಮ್ಮನೆ ಇವತ್ತು ದೋಸೆ. ಹಾಕಮ್ಮ ಚಟ್ನಿ, ಜಾಣೆ ತಿನ್ಬಿಡ್ತೀನಿ. ನಂಗೆ ಒಂದೇ ಸಾಕು. ಒಳ್ಳೆ ಸುಮ್ಮನೆ ಒಬ್ಬೊಬ್ರು ತಿಂಡಿ ಆದ್ರೆ ಆದಂಗೆ. ಅಮ್ಮ ಅವಳು ಆಮೇಲೆ ನಾನು ಮಾಡ್ಕೊತಿದ್ದು. नाना यार बहुत अच्छा है, सूट के लेकर आई है, मैं कोई ऐसा वैसा गिफ्ट लेकर आई हूँ. ನಾನು ನೋಡಲಿಲ್ಲ, ಕೆಳಗೆ ಇಳ್ದಾದ್ಮೇಲೆ ನೆನ್ಪು ಮಾಡ್ಕೊಂಡೆ. ನೀರು ಬೇಕಾ ಕೊಡಿ. ನೋಡ್ದ, ಸೊ ಈಸಿ. ಅದನ್ನ ಕೊಟ್ಬಿಡತ್ತೀವಿ, ಗುಳುಮ್ ಮಾಡುತ್ತೇನೆ. ಇದು ಒಂದು ಪೇನ್ ಕಿಲ್ಲರ್ ಏನೋ ಪಾಜಿ? ಪೇನ್ ಕಿಲ್ಲರ್ ಯಾಕೆ ಕೊಡ್ತಾನಲ್ಲ. ಅದನ್ನು ಗೊತ್ತಾನಲ್ಲ. ಎಷ್ಟು 2 ದಿನದ ಡೋಸಾ? 4 ದಿನ ಕೊಟ್ಟು ಇದು ಚಿಕ್ಕ ಕಾಣ್ತಾ ಕವರ್ ಐತೆ.
ಕುಡ್ಕೋಬೇಡ ಕುಡ್ಕೋಬೇಡ, ನೀರು ಇರ್ಬೇಕು ಬಾಯಿಗೆ. ಇಟ್ಕೊಂಡಿದ್ದಾನೆ. ಇನ್ನಷ್ಟು ಖಾಲಿ ಖಾಲಿ ಇನ್ನಷ್ಟು ಕುಡಿ ನೀರ. ನೀರು ಅದ್ ಜಾಸ್ತಿ ಕುಡ್ಕೊಂಬ ಅದನ್ನ, ನೀರ್ ಕುಡ್ಕೊಂಬ ಅದನ್ನ. ನೀರು ಕುಡ್ಕೋಬೇಡ. ಕುಡಿಬಿಟ್ಟು ಆನ ಗುಳುಂ ನೀರು ಕುಡಿ, ನೀರು ಕುಡಿ, ನೀರು ಕುಡಿ. ಐಸ್ ಕಡಿ ಚಿಪ್ ಬಿಡು. ಸಾಕು ಬಿಡು ಐಸ್ ಕಟ್ತೀನಿ. ಬರವ್ವ ತಾಳೆ ಅಲ್ಲಿ ಇದಿಲ್ಲೇ ಬಿಟ್ಲು. ಮುಗೀತಾ? ಕೆಲಸ ಮುಗಿತು. ಸಾಹಸ ಕೆಲಸ ಮುಗೀತು. ಇದೊಂದು ಗಿಡಪ್ಪ. ಬಾಯ್ ಚಿಂಟು. ಗೈಸ್ ತೋಟಕ್ಕೆ ಹೋಗಿ ಬರ್ತೀವಿ. ಬೇಡವಾ? ನಮ್ಮ ಅಪ್ಪಂಗೆ ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ಕಾಯೋ ಅಷ್ಟು ಪೇಷನ್ಸ್ ಇಲ್ಲ. ಅದಕ್ಕೇ ಅಲ್ಲಿ ಪೆಟ್ರೋಲ್ ಹಾಕಿಸ್ಬೇಕು ಅಂತ ಹೋದವರು ವಾಪಸ್ ತೊಗೊಂಡು ಬಾ ಮುಂದೆ ಎಲ್ಲಾದರೂ ಹಾಕ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ತೋಟಕ್ಕೆ ಅಂದ್ಕೊಂಡೆ. ನಮ್ಮ ಅಪ್ಪ ಹಬ್ಬ ತೋಟಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಶ್ರಾವಣ ಬೆಳಗುಳದಲ್ಲಿ ಒಂದು ಮದುವೆ ಇದೆ, ಸೊ ಹೋಗ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡೋದ್ರು. ನೋಡಿ ಗೈಸ್, ವಿಶ್ವ ಪ್ರಸಿದ್ಧ ಶ್ರಾವಣ ಬೆಳಗುಳ ಬೆಟ್ಟ ಇದು. ಗೊಮ್ಮಟೇಶ್ವರ ಕಾಣಿಸ್ತಾ ಇದ್ದಾರಾ? ಇಲ್ಲ, ಮೇ ಬಿ ಆಮೇಲೆ ಕಾಣಿಸ್ತೀನಿ. ಆಯಿತಾ, ಬನ್ನಿ ಈಗ ಫಸ್ಟು ಮದುವೆಗೆ ಹೋಗೋಣ. ಈ ಮದುವೆ ಯಾರ್ದಪ್ಪ ಅಂದರೆ, ನಮ್ಮಪ್ಪ ದಿನ ಹಳ್ಳಿಗೆ ಹೋಗ್ತಾರೆ ಅಲ್ಲ ನಮ್ಮೂರಿಗೆ. ಸೊ ಅಲ್ಲಿ ಯಾರ್ದೋ ಒಬ್ರದ್ದು, ಸೊ ನಮ್ಗೆ ಯಾರೂ ಗೊತ್ತಿಲ್ಲ, ಬಟ್ ಯಾರ್ದೋ ಒಬ್ರದ್ದು. ಸೊ ನಮ್ಮ ಅಪ್ಪಂಗೆ ಗೊತ್ತಿರುತ್ತೆ, ತುಂಬ ಪರಿಚಯ ಇರುತ್ತೆ. ಸೊ ನಮ್ಮ ಅಪ್ಪ ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕಲೇಬೇಕು. ಹಾಗಾಗಿ ಊರಿಗೆ ಹೋಗ್ತಾ ಇಲ್ಲಿ ಹೋಗೋಣ ಅಂದ್ಕೊಂಡು ಇಲ್ಲೇ ಬಂದ್ವು ಡೈರೆಕ್ಟಾಗಿ. ಸೊ ಬಂದ ಮೇಲೆ ಗಿಫ್ಟ್ ಕೊಡಲೇಬೇಕು, ಊಟ ಮಾಡಲೇಬೇಕು ಅಲ್ಲ. ಸೊ ಊಟ ಮಾಡಲೇಬೇಕನ್ನೋ ರೂಲ್ಸ್ ಇಲ್ಲ, ಬಟ್ ಹೇಗಿದೆ ಊಟ ಅಂತ ಕ್ರಾಸ್ ಚೆಕ್ ಮಾಡಬೇಕಲ್ಲ. ಅದಕ್ಕೇ ಸ್ವಲ್ಪ ಊಟ ಮಾಡಿಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಎಲೆ ಮೇಲೆ ಏನು ಕಾಣ್ತಾ ಇದೆಯಲ್ಲ, ಇಷ್ಟೇ ನಾನು ಊಟ ಮಾಡಿದ್ದು. ಅದರಲ್ಲೂ ಆ್ಯಕ್ಚುಲಿ ಆ ಸ್ವೀಟ್ ಅಂತೂ ನನಗೆ ಇಷ್ಟ ಆಗಲಿಲ್ಲ. ಬರೀ ಆ 4 ಐಟಮ್ಸ್ ಅಷ್ಟೇ ನಾನು ತಿಂದಿದ್ದು. ನನಗೆ ಊಟ ಇಷ್ಟ ಆಗಲಿಲ್ಲ, ಅಷ್ಟೇ ವಿಷಯ. ನೋಡಿ ಗೈಸ್, ಅಲ್ಲಿ ಗೊಮ್ಮಟೇಶ್ವರ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಹೆಂಗೆ ನಾವು ನೋಡಿ ವಿಶ್ವಪ್ರಸಿದ್ಧ ಗೊಮ್ಮಟೇಶ್ವರನ ತೋರಿಸ್ಬಿಟ್ಟೆ. ಅಮ್ಮ ಮನೆಗೂ ಈ ಗೊಮ್ಮಟೇಶ್ವರ ಇರೋ ಜಾಗಕ್ಕೂ 10-12 ಕಿಲೋಮೀಟರ್ ಗೈಸ್ ಅಷ್ಟೇ. ನಮಗೆ ತುಂಬ ಸಮೀಪ ಈ ಗೊಮ್ಮಟೇಶ್ವರ. ಅಲ್ಲಿ ಮದುವೆ ಮನೆಗೆ ಹೋದಾಗ ನೆನಪಾಯಿತು, ನಮ್ಮ ಚನ್ನರಾಯಪಟ್ಟಣದಲ್ಲೂ ಒಂದು ರಿಸೆಪ್ಷನ್ ಇದೆ ಇವತ್ತು. ಸೊ ಅಲ್ಲಿಗೂ ಸಹ ಹೋಗಲೇಬೇಕು ಅಂತ. ಅವಾಗ ಎಂತ ಮಾಡಿದ್ವು, ನಾವು ಊರಿಗೆ ಹೋಗಬೇಕು ಅಂದ್ಕೊಂಡು ಹೋಗಿದ್ವು ಅಲ್ಲ, ನಾವು ತೋಟಕ್ಕೆ ಹೋಗಲಿಲ್ಲ, ವಾಪಸ್ ಚನ್ನರಾಯಪಟ್ಟಣಕ್ಕೆ ಬಂದ್ವು. ಸೊ ಮನೆಗೆ ಹೋದ್ವು, ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅಯ್ಯೋ ಎಂಥ ರೆಡಿ ಆಗೋದು. ಆ್ಯಕ್ಚುಲಿ ಇವರು ಸಹ ನನಗೆ ತುಂಬ ಗೊತ್ತಿಲ್ಲ, ಏನಿಲ್ಲ. ಹಾಗಾಗಿ ಇರೋ ಔಟ್ಫಿಟ್ಟೇ ಚೆನ್ನಾಗಿದೆ, ಸೊ ಹೋಗ್ಬಿಡೋಣ ಅಂದ್ಕೊಂಡು ಇಲ್ಲಿಗೂ ಸಹ ಅದೇ ಔಟ್ಫಿಟ್ಟಲ್ಲಿ ಬಂದುಬಿಟ್ಟೆ ಗೈಸ್. ಇದು ಆ್ಯಕ್ಚುಲಿ ರಿಸೆಪ್ಷನ್ ಅಂದರೆ ಮದುವೆ ಬಂದು ಬ್ಯಾಂಗ್ಳೂರಲ್ಲೆಲ್ಲೋ ಆಗಿದೆ. ಸೊ ಇಲ್ಲಿ ಅವರಿಗೆ ರಿಸೆಪ್ಷನ್ ಮಾಡಬೇಕು, ಊಟ ಹಾಕಬೇಕು ಅಲ್ಲ. ಸೊ ಹಾಗಾಗಿ ರಿಸೆಪ್ಷನ್ ಮಾಡ್ತಾ ಇರೋದು. ಆ್ಯಕ್ಚುಲಿ ರಿಸೆಪ್ಷನ್ಗೆ ನಾನ್ ವೆಜ್ ಊಟ ಮಾಡಿಸ್ತಾ ಇದ್ರು. ಇವರು ಆ್ಯಕ್ಚುಲಿ ನಾನ್ ವೆಜ್ ತಿನ್ನಲ್ಲ, ಹಾಗಾಗಿ ವೆಜ್ ಊಟ ಅಂತೂ ಸಖತ್ತಾಗಿತ್ತು ಗೈಸ್. ನಾನು, ನನ್ನ ಮಗ ಮತ್ತು ನಮ್ಮಪ್ಪ ತುಂಬ ಇಷ್ಟಪಟ್ಟು ಊಟ ಮಾಡಿಕೊಂಡು ಬಂದ್ವು. ನಮ್ಮನೆ ಇವತ್ತು ಕೋಡ್ಬಳೆ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಹೇಳ್ತಾವಳೆ, ಅಮ್ಮ ಅವಳು ಪೋಸ್ಟ್ ಮಾಡ್ತಾಳೆ ಅಂತ. ಹೋಗ್ಲಿ ಬಿಡೆ ಗೈಸ್, ನಮ್ಮನೆ ಕೋಡ್ಬಳೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಎಲ್ಲ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರೇ ಮಾಡಿದ್ದಾರೆ ಗೈಸ್, ನಾನೆಂತ ಮಾಡಿಲ್ಲ. ಹಾಲಾಯ್ತಮ್ಮ? ಕಾಫಿ ಬರ್ತಾರೆ. 3-4 ಜನಕ್ಕಾಗೋಷ್ಟು ತರಲ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಐತೆ ಬಿಡ. ಹಾಂ ಸಾಕು. ಟೀ ಕಾಫಿ ಬೇಡ. ಅವ್ರು ಬಂದರೆ ಮಾಡೋಣ. ಬಾಳೆಹಣ್ಣು ಕೊಡು, ತಟ್ಟೆಗೆ ಹಾಕಿ. ಟೀ ಕೊಡ್ಬೇಡ, ಕೊಡು. ಕಾಫಿ ಮಾಡಿಕೊಡ. ಸೋಪದ ತೆಗ್ದಾಯ್ಕೋ ಗೈಸ್. ಸ್ನಾನ ಆಯಿತು, ಜಸ್ಟ್ ನಾವು. ಲೈಫ್ ತುಂಬಾ ಅನ್ಪ್ರೆಡಿಕ್ಟಬಲ್ ಗೈಸ್. ನಾವೇನು ಅನ್ಕೋತೀವಿ ಅದಾಗಲ್ಲ, ನಮಗೇನು ಅಂದ್ಕೊಂಡೇ ಇರಲ್ಲ, ಅವಾಗ ಅದೆಲ್ಲ ಆಗ್ತಾ ಇರತ್ತೆ. ಸೊ ಇವತ್ತು ಏನು ಗೊತ್ತಾ, ನನಗೆ ಖುಷಿ ಆಗ್ತಾ ಇದೆ. ಬಿಕಾಸ್ ನನ್ನ ಫ್ರೆಂಡ್ಸು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನನಗೆ ಗೊತ್ತೇ ಇಲ್ಲ ಈ ವಿಷಯ, ಅನ್ಎಕ್ಸ್ಪೆಕ್ಟೆಡಾಗಿ ಡಿಸೈಡ್ ಆಗಿದ್ದು. ಸೊ ಐ ಆಮ್ ವೆಯ್ಟಿಂಗ್ ಗೈಸ್. ತುಂಬ ಖುಷಿ ಆಗ್ತಾ ಇದೆ, ಬಟ್ ಸ್ಟಿಲ್ ಇನ್ ಡೈಲಮಾ. ಅವ್ರು ಬರ್ತಾರೋ ಇಲ್ಲೋ ಅಂತ ನೋಡಬೇಕು, ಕಾದು ನೋಡೋಣ ಆಯಿತಾ. ನಮ್ಮಮ್ಮ ಕಿಸಿತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಲವ್ಲಿ ನನ್ನ ಗಾನಗೆ ಐತೆ. ನಾನು ಯಾವ ಸ್ನಾನ ಇಕ್ಕಿದ್ದೀರಾ ಕಣಮ್ಮ? ಐತೆ ಅಮ್ಮ.
ಸ್ನಾನನೇ ಮಾಡಿಲ್ಲ ನಾನು. ನಮ್ಮಮ್ಮ ಈಗ ಸಂಜೆ ಸ್ನಾನ ಮಾಡ್ಕೋತಾರೆ, ಕೆಲಸದಲ್ಲಿ ಬಿಸಿ ಇದ್ದಾರೆ ಗೈಸ್. ನಮಗೋಸ್ಕರ ನೋಡಿ ಕೋಳ್ಬಳೆ ಮಾಡ್ತಾ ಇದ್ದಾರೆ. ನಮಗೋಸ್ಕರ ಅಲ್ಲ, ನಾನೇ ಹೇಳ್ತಾ ಇದ್ದೀನಿ, ಮಿಸ್ ಆಗಿ ಹೇಳ್ಬಿಟ್ಟೆ ಗೈಸ್. ನಮಗೋಸ್ಕರ ಅಂತ ದಕ್ಷಿಣ್ಗೋಸ್ಕರ ಮಾಡ್ತಾ ಇದ್ದಾರೆ. ದಕ್ಷಿಣ್ ಫೇವ್ರೇಟು, ಹಾಗಾಗಿ ಅವರಮ್ಮ ಮಾಡಿಸ್ಕೋತಾ ಇದ್ದಾರೆ ಅಷ್ಟೇ ಗೈಸ್. ಮತ್ತೇನಿಲ್ಲ, ನಾನು ಮಾಡೋಕ್ಕೆ ಬರಲಿಲ್ಲ ಗೈಸ್. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಬಾತ್ರೂಮ್ ತೊಳೆದೆ, ಸ್ನಾನಕ್ಕೆ ಹೋಗಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಇವರೇ ಮಾಡ್ಕೊಂಡಿದ್ದಾರೆ. ನೋ ಪ್ರಾಬ್ಲಮ್, ಎಲ್ಲ ತಿಂತೀವಲ್ಲ. ಎಣ್ಣೆ ಅಲ್ಲೇ ಕಲ್ಲರ್ ಬಂದ್ಬಿಟ್ಟೈತೆ. ಕೆಂಪಲ್ಲಿ ಹೋಗೋ ಕರದ್ ಬಿಡಿ. ಅವ್ರ ಮಗಳು ಚಿಂಟು ಕ್ಲಾಸ್. ಹೌದಾ? 9th ಸ್ಟ್ಯಾಂಡರ್ಡ್. ಹೌದಾ? ಈಗ ಮಗ LLB ಓದ್ತಾನೆ. ಹೌದಾ? ಹ್ಞೂ, ದೊಡ್ಡ ಮಗ ಇದ್ದಾನೆ. ಅದು ಮರ್ತೇ ಬಿಟ್ಟೆ. ಏನು ಕೇಳ್ದೆ ಹೇಳೋ ರಾಬಿಟ್ ಅಂತ? ಚೆನ್ನಾಗಿದೆ. ಅದು ಗೊತ್ತಾಗೋಯ್ತಾ ನಿಂಗೆ? ಅವನು ತುಂಬಾ ಇಂಟೆಲಿಜೆಂಟ್. ಏನಂದ? ರಾಬಿಟ್ ಅಂದೆ, ಅದಕ್ಕೆ ಹೇಗೆ ಗೊತ್ತಾಯ್ತು ಅಂದ್ರೆ ನನ್ನ ಅಲ್ಲಿಂದ. ಅಂತೂ ಇಂತೂ ನನ್ನ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದರು. ಬಟ್ ತುಂಬ ಹೊತ್ತೇನು ಇರಲಿಲ್ಲ. ಹಿಂಗೆ ಬಂದರು, ಹಂಗೆ ಹೋದ್ರು ಗೈಸ್ ಅಷ್ಟೇ. ಬನ್ನಿ, ಇನ್ನೊಂದ್ಸಲ ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ರಾತ್ರಿಗೆ. ಏನಿಲ್ಲ ನೋಡಿ, ಆಗ್ಲೇ ಕಾಲ್ ಫೋನ್ ನೋಡಿ ಸಲ. ಸೆಲ್ಫಿ ತಗೋ. ಬರ್ತೀವಂತ. ಬನ್ನಿ, ಮೈಸೂರಿಗೆ ಬಂದಾಗ ಇಲ್ಲ ಬೆಂಗಳೂರು ಬಂದಾಗ ಬನ್ನಿ. ಬರ್ತೀವಿ ಆಯ್ತಾ? ಬಾಯ್. ಅವನಲ್ಲಿ ಬಾಯ್ ಕೊಡೋ. ವಾಟ್ಸಪ್ ಕಾಲ್ ಮಾಡೋಕೆ ಹೋಗಿದ್ದೆ. ಮಾತಾಡುವ. ಬಾಯ್ ಬಾಯ್. ಬರ್ತೀನಂತೆ. ಆಯ್ತು. ಜೊತೆಲೇ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಸೆಲ್ಫಿ ತೊಗೊಂಡು ಚೆನ್ನಾಗಿ ಬಂದಿದೆ ಅಲ್ಲ. ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ. ಅವರಿಬ್ಬರು ಹಣೆಯಲ್ಲಿ ಕುಂಕುಮ ಇದೆ, ನನ್ನ ಹಣೆಯಲ್ಲಿ ಕುಂಕುಮ ಇಲ್ಲ. ಬಿಕಾಸ್ ನಾನು ಇಡೋಂಗಿರಲಿಲ್ಲ, ಅದಕ್ಕೋಸ್ಕರ ಬರ್ಲಿಲ್ಲ. ಬರ್ತೀನಿ ನೆಕ್ಸ್ಟ್ ಟೈಮ್ ಕಂಡು. ಬನ್ನಿ. ಇವ್ರದ್ ಮನೆಯಲ್ಲಿ ಅಚ್ಚು ಮನೆ ಅಲ್ಲಿ ಜಲಹಳ್ಳಿ ಕ್ರಾಸ್. ಜಲಲ್ಲಿ ಕ್ರಾಸಿ. ನಮ್ಮ ಮನೆ ಮಧ್ಯದಲ್ಲಿದೆ. ಬರ್ತೀನಿ ಒಂದು ರೌಂಡ್ ಎಲ್ಲ ಕಡೆ. ಅಯ್ಯೋ, ಎಷ್ಟು ಜನ ಕರೀದಿದ್ದಾರೆ ಗೊತ್ತಾ ಬನಶಂಕರಿಲಂತೂ ಫುಲ್ಲು. ಅದು ಹೆಂಗಾಗದ್ ಗೊತ್ತಾ, ಬಂದ್ರೆ ಹಿಂಗ್ ಬಂದ್ಬಿಡ್ಬೇಕು. ಮತ್ತೆ ಜರ್ನಿ ಇರುತ್ತೆ. ಹೌದು, ಬರ್ಲಾ ಅಲ್ಲಿ ತನಕ ಗೊತ್ತಾಗತ್ತಾ? ಬಂದೆ ತಾಳು. ನಾನು ಅವ್ರ ಜೊತೆ ಹೋಗ್ತೀನಿ ಮೈಸೂರಿಗೆ. ಹಾಂ, ನಾಳೆ ಮಂಡ್ಯ ಹೋಗೋ ಪ್ಲಾನ್. ಓಹ್, ಏಕೆ? ಯಪ್ಪ ದೇವ, ಅದೇನು ಇಟ್ಟಿರ್ತೀರ ರೆಸ್ಪೆಕ್ಟ್. ಅವಳು ನನ್ನ ತಂಗಿ ರಶ್ಮಿ ಇದ್ದಾಳಲ್ಲ ಇನ್ನೊಬ್ಳು, ಅವಳು ಬರ್ಡೇ. ಓಕೆ, ನಾಳೆನಾ? ಅದಕ್ಕೆ ಅಲ್ಲೇ ಸೆಲೆಬ್ರೇಷನ್ ಪಾರ್ಟಿ. ಸ್ಟೇನೂನಾ ಅಥವಾ ಬೆಳಗ್ಗೆ ಹೋಗಿ ಬೆಳಗ್ಗೆ ಹೋಗ್ತಾರೆ. ಮಂಡ್ಯಗಿನ ಮೈಸೂರಲ್ಲೇ ಬೆಸ್ಟ್ ಇದಾವೆ ಅನ್ಸುತ್ತಲ್ಲ ರೆಸಾರ್ಟ್. ನಮಗೇನೋ ಅಲ್ಲೂ ಒಂಥರ ಚೆನ್ನಾಗಿ ಅನಿಸ್ತು. ಬರ್ತಿದ್ರಾ? ಇಲ್ಲ, ಈ ಸಲ ಹೋಗ್ಬನ್ನಿ. ಹಿಂಗೆ ತಿಂತೀಯಾನು? ಪ್ಲೇಟ್ ಹಾಕ್ಕೊಡು. ಅದೇ ಪ್ಲೇಟ್ ಹಾಕು, ಇನ್ನೆಲ್ಲಿ ಮಿಕ್ತಾವ ಇವು? ನೀನ್ ಕೈ ಹಾಕ್ತೀಯ ಅಂದ್ರೆ ಅವೆಲ್ಲಪ್ಪ. ನೀನು ಇದು ಮಾಡ್ತೀಯಲ್ವಾ? ಹ್ಮ್, ಎಲ್ಲರಿಗೂ ಹೇಳ್ತೀಯಲ್ವಾ? ಅದು ಇನ್ನೂ ತಿನ್ಕೊಂಡು ಎಲ್ಲರೂ ತಗೊಳ್ಳಿ, ಒಂದು ರೌಂಡ್ ತಗೊಳ್ಳಿ ಅಷ್ಟೇ. ಗೈಸ್ ವಾಟ್ರಮಲ್. ಏನಮ್ಮ? ನಿಮ್ಗೆ ವಯಸ್ಸಾಯ್ತಲ್ಲಮ್ಮ? ಆಯ್ತಲ್ಲ, ಗಂಡನ ಜೊತೆ 15 ವರ್ಷ. ಮೆಣಸಿನ ಪುಡಿ ಹಾಕು. ತುಂಬ ಚೆನ್ನಾಗಿ ಓದ ಅಂತ. ಮೊದಲನೇದು ಧನಂಜಯಗೋಸ್ಕರ ಹಾಕಿದ್ದೀನಿ, ಎರಡನೇದು ನಿಮಗೋಸ್ಕರ ಹಾಕಿದ್ದೀನಿ. ನಮ್ಮಪ್ಪನೂ ಜಾಸ್ತಿ ಯೂಟ್ಯೂಬ್ ನೋಡ್ತಾರೆ ಗೈಸ್, ಆದರೆ ಬರೀ ದೇವ್ರದ್ದು ಅದು ಇದು ನೋಡ್ತಾರೆ ಅಷ್ಟೇ. ಸೊ ಅದರಲ್ಲಿ ಏನೋ ಒಂದು ಇದೆ, ಚೆನ್ನಾಗಿದೆ, ನೀನು ನೋಡು ಅಂದ್ಬಿಟ್ಟು ನನಗೂ ವಾಟ್ಸಪ್ ಮಾಡಿದರು. ಸೊ ನೋಡಬೇಕು, ನೋಡೋಣ ಏನು ಕಳಿಸಿದ್ದಾರೆ ಅಂತ.
ನನಗೆ ನನ್ನ ಫ್ರೆಂಡ್ಸ್ ಬಂದು ಹೋಗಿದ್ದು ತುಂಬ ಇಷ್ಟ ಆಯಿತು. ಸೊ ಅದೇ ಗುಂಗಲ್ಲಿದ್ದೀನಿ. ಸೊ ನೋಡಿ ಇವತ್ತು ಈ ದಿನ ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕೆ ಗೊತ್ತಾ, ಯಾವಾಗಲೇ ಆದರೂ ಅಷ್ಟೇ ಯಾರಾದರೂ ಒಬ್ಬರು ಹೀಗೆ ನಮ್ಮ ಮುಂದೆ ಹೋದರೆ, ನಮ್ಮ ಲೈಫಲ್ಲಿ ಬಂದರೆ, ಸೊ ಅದೇ ರೀಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ನನಗೂ ಹಾಗೇ. ಸೊ ಅವ್ರು ಬಂದು ಹೋದ್ರು ಅಲ್ಲ, ಸೊ ಇವತ್ತಿನ ದಿನ ಫುಲ್ ಫಾಸ್ಟಾಗಿ ಹೋಗ್ಬಿಡುತ್ತೆ. ಬಾರೆ ಕಳೆದ ಹೇಳ್ತೀನಿ ಬಾರೆ. ಲವ್ವು ನಾವು ಕನಕ ಇದು ನನಗೆ ಹೆಂಡ್ತಿನ ಬಿಟ್ಟು ತಿನ್ನಲ್ಲ. ನಾವು ಯಾವತ್ತಿಗೂ ಜಗಳಾಡ್ತೀವಿ. ನಮ್ಮ ಗಾಡಿ ಚೆನ್ನಾಗೈತೆ. ನನಗೆ ಯಾವಾಗ ಬಿಟ್ಟರು ಗೊತ್ತಿಲ್ಲ. ನೀರು ಆನ್ ಮಾಡಬೇಕು. ಎಷ್ಟು ಟೈಮ್ ನೋಡು? ಈಗ 5 ಗಂಟೆಗೆ 5 ನಿಮಿಷ ಇದೆ. ಒಂಚೂರು ಆನ್ ಮಾಡ್ತೀವಿ ಆಯ್ತದ? ಮಾಡ್ತೀನಿ. ಮಾಡೋ ಇಬ್ರು ಕಪ್ಪಳ. ಹಾಕೋಬೇಕು. ಒಸಿ ತಂದಿದ್ರಾ? ಇವು ಸಣ್ಣ 10 ಲೀಟ್ರು 10 ಲೀಟ್ರು ಅವತ್ತು ತಂದಿದ್ರು. 70 ರೂಪಾಯಿ. ಮಗರೇನು ಮಾಡಿದ್ದೀನಿ ಕಣ. ಇನ್ನೊಂದಿಷ್ಟು ಚೂರ್ಮರಿಗೆ ಇಟ್ಟಿದ್ದೀನಿ. ಹಳವು ಇದ್ವಲ್ಲ ಅವನು ಹಾಕಿದ್ದೀನಿ, ಹೊಸ ಇಟ್ಟಿದ್ದೀನಿ. ಹೊಸ ಒಂದಿನ ಪುರಿ ಉಪ್ಪಿಟ್ಟು ಮಾಡ್ಬಿಡ್ತೀನಿ ಕಣಮ್ಮ. ನೀನು ಮಾಡೋ ನಂಗೆ ಬರಲ್ಲ. ಅವತ್ತು ಯಾಕೆ ನಂಗೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ. ಇವ್ರು ಮಾತಾಡ್ತಾ ಎಡು ತಿನ್ನೋಣ ಅಂತ ಇಟ್ಬಿಟ್ಟು ಕಡೆ ಬಿಡ್ತು. ನನಗೆ ಅಂತ ತಗೊಂಡಿದ್ದು. ಗೈಸ್, ರಾತ್ರಿನೂ ಆಗೋಯ್ತು. ಮತ್ತೆ ಹೊರಗಡೆ ಹೋಗಿದ್ರು ನಮ್ಮ ಅಕ್ಕ ಮತ್ತು ನಮ್ಮಪ್ಪ ಎಲ್ಲ. ಸೊ ಗೋಬಿ ಎತ್ತಕೊ ಬಂದಿದ್ದಾರೆ. ಈಗ ನಾವೆಲ್ಲರೂ ತಿಂತಾ ಇದ್ದೇವೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಏನು ಮಾಡ್ಬೋದು, ಕಾಯ್ತಾ ಇರಿ, ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಓಕೆನಾ? ಬಾಯ್.